ಪೇಮೆಂಟ್ ಬಗ್ಗೆ ಮಾತಾಡೋದಾದರೆ ಈಗ 7th ಪೇ ಕಮಿಷನ್ ನಡೀತಾ ಇದೆ, ಆ ಪೇನೇ ಬರ್ತಾ ಇದೆ. 8th ಪೇ ಕಮಿಷನ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಕಾನ್ಸ್ಟೇಬಲ್ಗೆ ಬೇಸಿಕ್ ಪೇ 21,700ರಿಂದ 69,100 ರೂಪಾಯಿ ಪ್ರತಿ ತಿಂಗಳು ಇರುತ್ತೆ. ಹೆಡ್ ಕಾನ್ಸ್ಟೇಬಲ್ಗೆ 25,500ರಿಂದ 89,000 ಪ್ರತಿ ತಿಂಗಳಿರುತ್ತೆ. ಇದ್ರ ಜೊತೆಗೆ ನಿಮಗೆ ರೇಷನ್ ಮನಿ, ರಿಸ್ಕ್ ಅಲೌನ್ಸ್, ಹಿಲ್ ಅಲೌನ್ಸ್ ಮತ್ತು TPT, HRA ಈ ರೀತಿ ಸಿಟಿ ವೈಸ್ ಎಲ್ಲೆಲ್ಲಿ ನೀವು ಡಿಪ್ಲೊಯ್ಮೆಂಟ್ ಇರ್ತೀರಾ ಅದ್ರ ಮೇಲೆ ಪೇ ಡಿಪೆಂಡ್ ಆಗುತ್ತೆ. ಇದು ಏನು 21,700 ಇಲ್ಲಿ ನೋಡ್ತಾ ಇದ್ದೀರಾ, ಇದು 7th ಪೇದು. ಇದು 8th ಪೇ ಕಮಿಷನ್ ಅನೌನ್ಸ್ ಆದರೆ ನಿಮಗೆ ಏನು 21 ಇಲ್ಲಿ ನೋಡ್ತಾ ಇದ್ದೀರಾ ಅದು ಕಡಿಮೆ ಅಂದರೂ 40ರ ಮೇಲೆ ಹೋಗುತ್ತೆ ಗೈಸ್. ಸೊ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಯಾರು ಹೊಸದಾಗಿ ಜಾಯ್ನ್ ಆಗ್ತೀರಾ ಅವ್ರಿಗೆಲ್ಲ 8th ಪೇ ಕಮಿಷನಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಜೈ ಹಿಂದ್. ಯಾರೆಲ್ಲ SSB ಹುದ್ದೆಗಳಿಗೆ ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆಲ್ಲ ಒಂದು ಶುಭ ಸುದ್ದಿ. ನಿನ್ನೆ ಅಷ್ಟೇ SSBಯಲ್ಲಿ 233 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು 827 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾಗಿ ಯಾರೆಲ್ಲ SSBಯಲ್ಲಿ ದೇಶ ಸೇವೆ ಮಾಡಬೇಕು, ಸಶಸ್ತ್ರ ಸೀಮಾ ಬಲ ಅಂತ ಹೇಳ್ತೀವಿ, ಈ ಸಶಸ್ತ್ರ ಸೀಮಾ ಬಲಲ್ಲಿ ನಮ್ಮ ಇಂಡಿಯಾದ ಬಾರ್ಡರ್ನ ಕಾಯಬೇಕು, ನಾವು ದೇಶ ಸೇವೆ ಮಾಡಬೇಕು ಅಂತ ಯಾರೆಲ್ಲ ಕನಸು ಕಾಣ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ. ಇವತ್ತಿನ ವಿಡಿಯೋದಲ್ಲಿ SSBಯಲ್ಲಿ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಕರೆದಿದ್ದಾರೆ, ಹೆಡ್ ಕಾನ್ಸ್ಟೇಬಲ್ನಲ್ಲಿ ಯಾವ ಹುದ್ದೆಗಳಿದೆ ಮತ್ತು ಕಾನ್ಸ್ಟೇಬಲಲ್ಲಿ ಯಾವ ಹುದ್ದೆಗಳಿದೆ ಅದನ್ನದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. ಇದು GD ಹುದ್ದೆಗಳಲ್ಲ, ಟ್ರೇಡ್ಸ್ಮೆನ್ ಮತ್ತು ಡ್ರೈವರ್ಗಳು ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಗೈಸ್. ಇದೇ ತಿಂಗಳು 21ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 20ನೇ ತಾರೀಕು. ಹಾಗಾಗಿ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, ಸಶಸ್ತ್ರ ಸೀಮಾ ಬಲ್ SSBದು ನೋಟಿಫಿಕೇಷನ್ನು. ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 2026ನೇ ಸಾಲಿನಲ್ಲಿ ಅಂದರೆ ನಿನ್ನೆ ತಾನೇ ನೋಟಿಫಿಕೇಷನ್ ಔಟ್ ಆಗಿದೆ. ಈಗ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. 233 ಹೆಡ್ ಕಾನ್ಸ್ಟೇಬಲ್, 827 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ನಿನ್ನೆ ಅಷ್ಟೇ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಇದೇ ತಿಂಗಳು 21ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಮತ್ತು ಇದರದ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 20ನೇ ತಾರೀಕು. ತುಂಬ ಟೈಮ್ ಇದೆ, ಹಾಗಾಗಿ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. ಹೆಡ್ ಕಾನ್ಸ್ಟೇಬಲ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು PUC ಪಾಸ್ ಆಗಿದ್ದರೆ ಸಾಕು. ಕಾನ್ಸ್ಟೇಬಲ್ಗಳಿಗೆ 10ನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು. ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೊದಲು PET PST ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಮೆಡಿಕಲ್ ಎಕ್ಸಾಮ್ ಲಾಸ್ಟಲ್ಲಿ ಇರುತ್ತೆ, ಅದಾದಮೇಲೆ ನಿಮ್ಮ ಫೈನಲ್ ಮೆರಿಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ssb.gov.in ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ನ ಕೊಟ್ಟಿದ್ದಾರೆ. ಈಗ ಪೋಸ್ಟ್ಗಳ ಬಗ್ಗೆ, ಈಗ ಹುದ್ದೆಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್ ಅಂದರೆ ಒಂದು ಅರ್ಥದಲ್ಲಿ ಹೇಳೋದಾದರೆ ಕುಕ್ ಅಂತಲೇ ಹೇಳ್ಬೋದು ಸ್ಟೀವರ್ಡ್ ಅಂದರೆ. ಆದರೆ ಇದು ಅದರ್ಸ್ ಮೆಸ್ಸು, SOS ಮೆಸ್ ಅಂತ ಇರುತ್ತೆ, ಅಲ್ಲಿ ವರ್ಕ್ ಇರಲ್ಲ ಇವ್ರಿಗೆ. ಆಫೀಸರ್ಸ್ ಮೆಸ್ಸಲ್ಲಿ ಮಾತ್ರ ಇವ್ರನ್ನ ವರ್ಕಿಗೆ ತಗೋತಾರೆ. ಹಾಗಾಗಿ ಹೆಡ್ ಕಾನ್ಸ್ಟೇಬಲಿಂದ ಭರ್ತಿನ ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ನೋಡಿ ವೇಕೆನ್ಸಿ ಅನ್ರಿಸರ್ವ್ 2 ವೇಕೆನ್ಸಿ ಇದೆ, ಟೋಟಲ್ 2 ವೇಕೆನ್ಸಿ ಇರೋದು. ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ನು ಅಂದರೆ ರೇಡಿಯೋ ಆಪರೇಟರ್ ಅಂತ ಹೇಳ್ತೀವಿ. ರೇಡಿಯೋ ಆಪರೇಟ್ರು ಜನರಲ್ ಅವ್ರಿಗೆ 87 ಇದೆ, EWS 18, OBC 55, SC 20, ST 17, ಟೋಟಲು 197 ವೇಕೆನ್ಸಿ ಇದೆ ಗೈಸ್. ನೆಕ್ಸ್ಟ್ ಒನ್ ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೂ ಕೂಡ ಇಲ್ಲಿ ವೇಕೆನ್ಸಿನ ಕರೆದಿದ್ದಾರೆ. ನೋಡಿ ಕ್ಯಾಟಗರಿ ವೈಸು ಕೊಟ್ಟಿದ್ದಾರೆ, ಟೋಟಲು 29 ವೇಕೆನ್ಸಿ. ನೆಕ್ಸ್ಟ್ ಒನ್ ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿ, ಇದರಲ್ಲಿ ನೋಡಿ 3 ವೇಕೆನ್ಸಿ ಕೊಟ್ಟಿದ್ದಾರೆ, ಇದರಲ್ಲಿ ಇಲ್ಲ 2, ಇದರಲ್ಲೂ ಇಲ್ಲ, ಟೋಟಲ್ 5 ವೇಕೆನ್ಸಿನ ಕೊಟ್ಟಿದ್ದಾರೆ. ವೆಟರ್ನರಿ ಅಂತ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಟರ್ನರಿ ಅಂದರೆ ಪ್ರಾಣಿಗಳ ಬಗ್ಗೆ, ಪ್ರಾಣಿಗಳನ್ನ ಕೇರ್ ಮಾಡೋದು. SSBಯಲ್ಲಿ ಡ್ಯೂಟಿ ಮಾಡೋದಕ್ಕೆ
ಡಾಗ್ಸ್ ಇರುತ್ತೆ ಮತ್ತು ಹಾರ್ಸಸ್ ಇರುತ್ತೆ. ಡಾಗ್ಸು ಮತ್ತು ಹಾರ್ಸಸ್ನ ಕೇರ್ ಮಾಡಬೇಕು ವೆಟರ್ನರಿ ಡಾಕ್ಟರ್ಗಳಿರ್ತಾರೆ. ಅವರಿಗೆ ಹೆಲ್ಪ್ ಮಾಡೋದೇ ಈ ವೆಟರ್ನರಿ ಹುದ್ದೆಗಳ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ ಹೆಡ್ ಕಾನ್ಸ್ಟೇಬಲ್ನ ತೊಗೋತಾ ಇದ್ದಾರೆ. ಟೋಟಲ್ 5 ವೇಕೆನ್ಸಿ ಇದೆ ಗೈಸ್. ಟೋಟಲು ಹೆಡ್ ಕಾನ್ಸ್ಟೇಬಲ್ಗೆ ಕ್ಯಾಟಗರಿ ವೈಸ್ ಎಲ್ಲ ಸೇರಿ 233 ವೇಕೆನ್ಸಿನ ಕರೆದಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಕಾನ್ಸ್ಟೇಬಲ್ ವೆಟರ್ನರಿ. ಇವಾಗ ತಾನೇ ಹೇಳಿದೆ ಡಾಗ್ ಮತ್ತು ಹಾರ್ಸ್ ಕೇರ್ ಮಾಡೋದು ಅಂತ. ಅದರಲ್ಲಿ ನೋಡಿ ಎಲ್ಲ ಕೆಟಗರಿಗೂ ಕೊಟ್ಟಿದ್ದಾರೆ ವೇಕೆನ್ಸಿ. ಟೋಟಲು 34 ವೇಕೆನ್ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಓನ್ಲಿ ಫಾರ್ ಮೇಲ್. ಇದಕ್ಕೆ ಫಿಮೇಲ್ ವೇಕೆನ್ಸಿ ಇಲ್ಲ, ಮೇಲ್ ವೇಕೆನ್ಸಿ ಕೊಟ್ಟಿದ್ದಾರೆ ನೋಡಿ. ಜನರಲ್ 244, EWS 45, OBC 145, SC 81, ST 38, ಟೋಟಲ್ 553 ಹುದ್ದೆಗಳನ್ನ ಡ್ರೈವರ್ಗೆ ಕರೆದಿದ್ದಾರೆ. ಯಾರ್ಯಾರೆಲ್ಲ ಡ್ರೈವರ್ ಆಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಅವ್ರಿಗೊಂದು ಸುವರ್ಣ ಅವಕಾಶ ಗಾಯ್ಸ್. ನೆಕ್ಸ್ಟ್ ಕಾನ್ಸ್ಟೇಬಲ್ ಗಾರ್ಡನರ್. ಮಾಲಿ ಅಂತ ಹೇಳ್ತೀವಿ, ಅಂದರೆ ಗಿಡಗಳನ್ನ ನೆಡೋದು, ಗಿಡಗಳನ್ನ ಮೇಂಟೈನ್ ಮಾಡೋದು, ಪಾರ್ಕ್ನೆಲ್ಲ ಮೇಂಟೈನ್ ಮಾಡೋದು, ಇದೆಲ್ಲ ಕೆಲಸಗಳು ಗಾರ್ಡನರ್ಗೆ ಇರುತ್ತೆ. ಟೋಟಲ್ 41 ವೇಕೆನ್ಸಿನ ಗಾರ್ಡನರ್ಗೆ ಕರೆದಿದ್ದಾರೆ ಗೈಸ್. ನೆಕ್ಸ್ಟ್ ವಾಟರ್ ಕ್ಯಾರಿಯರು. 5 ವೇಕೆನ್ಸಿ ಇದೆ ಟೋಟಲು, ಜನರಲ್ಗೆ ಮಾತ್ರ. ಟೋಟಲ್ 5 ವೇಕೆನ್ಸಿ. ವಾಟರ್ ಕ್ಯಾರಿಯರ್ ಅಂದರೆ ಕುಕ್ ಅಂತಲೇ ತಿಳ್ಕೊಳ್ಳಿ. ಯಾರು ಕುಕ್ಗೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ ಅವರು ಈ ವಾಟರ್ ಕ್ಯಾರಿಯರಲ್ಲಿ ಅಪ್ಲೈ ಮಾಡ್ಬೋದು. ಜನರಲ್ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಇದು. ಅದಾದಮೇಲೆ ಕಾನ್ಸ್ಟೇಬಲ್ ಕಾಬ್ಲರು. ಟೋಟಲ್ 25 ವೇಕೆನ್ಸಿ ಇದೆ. ಕಾನ್ಸ್ಟೇಬಲ್ ಟೈಲರು. ಟೋಟಲ್ 41 ವೇಕೆನ್ಸಿ ಇದೆ. ಕಾನ್ಸ್ಟೇಬಲ್ ವಾಷರ್ಮೆನ್ನು 74 ವೇಕೆನ್ಸಿ. ಕಾನ್ಸ್ಟೇಬಲ್ ಬಾರ್ಬರು 43 ವೇಕೆನ್ಸಿ. ಕಾನ್ಸ್ಟೇಬಲ್ ವೇಟರು 3 ವೇಕೆನ್ಸಿ. ಕಾನ್ಸ್ಟೇಬಲ್ ಕಾರ್ಪೆಂಟರು 7 ವೇಕೆನ್ಸಿ. ಕಾನ್ಸ್ಟೇಬಲ್ ನರ್ಸಿಂಗ್ ಆರ್ಡರ್ಲಿ, ಅಂದರೆ ನರ್ಸಿಂಗ್ ಡ್ಯೂಟಿ ಇರುತ್ತೆ, ಅವರು 1 ವೇಕೆನ್ಸಿ ಕೊಟ್ಟಿದ್ದಾರೆ. ಟೋಟಲ್ ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಾ ಕೆಟಗರಿ ವೈಸ್ ಇಷ್ಟು ವೇಕೆನ್ಸಿ ಇದೆ. ಓವರಾಲು 827 ಕಾನ್ಸ್ಟೇಬಲ್ ಹುದ್ದೆಗಳಿಗೆ SSBಯಲ್ಲಿ ಅರ್ಜಿಗಳನ್ನ ಕರೆದಿದ್ದಾರೆ. ಯಾರ್ಯಾರೆಲ್ಲ SSBಯಲ್ಲಿ ಒಂದು ಸೇವೆ ಸಲ್ಲಿಸಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಸಶಸ್ತ್ರ ಸೀಮಾ ಬಲ್ಲಲ್ಲಿ, ಅವರಿಗೆ ಒಳ್ಳೆಯ ಅವಕಾಶ ಗೈಸ್. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಯಾರ್ಯಾರು SC ST ಇದ್ದೀರಾ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸು ಇದ್ದೀರಾ ಅವ್ರಿಗೆಲ್ಲ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ನೀವು ಅಪ್ಲೈನ ಮಾಡಬಹುದಾಗಿದೆ. ಅದು ಬಿಟ್ಟು ಬೇರೆ ಕ್ಯಾಸ್ಟ್ ಅವರೆಲ್ಲ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಕೊಟ್ಟು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ಎಲ್ಲದರಲ್ಲೂ ಕೂಡ ನೀವು ಪೇಮೆಂಟ್ನ ಮಾಡಬಹುದಾಗಿದೆ ಗಾಯ್ಸ್. ಇಲ್ಲಿ ನೋಡಿ ಜನರಲ್, OBC, EWS ಅವ್ರಿಗೆ 100 ರೂಪಾಯಿ. SC ST ಮತ್ತು ಫೀಮೇಲ್ಗೆ ಯಾವುದೇ ಅಮೌಂಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್. ಮೋಡ್ ಆಫ್ ಪೇಮೆಂಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇಂಪಾರ್ಟೆಂಟ್ ಡೇಟ್ಗಳನ್ನ ತಿಳ್ಕೊಳ್ಳೋಣ. ನೋಡಿ ನೋಟಿಫಿಕೇಷನ್ ರಿಲೀಸ್ ಆಗಿರೋದು 16 ಮಾರ್ಚ್, ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 21 ಮಾರ್ಚ್ 2026, 21ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿರಿ. ಲಾಸ್ಟ್ ಡೇಟು 20 ಏಪ್ರಿಲ್ 2026. ಇನ್ನು 1 ತಿಂಗಳು ಟೈಮ್ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಅಡ್ಮಿಟ್ ಕಾರ್ಡ್ನ ಎಕ್ಸಾಮ್ಗೆ 1 ವಾರ ಮುಂಚೆ ಅಂತ ಅನೌನ್ಸ್ ಮಾಡ್ತಾರೆ. ಮೊದಲನೇದಾಗಿ PET PST ಇರುತ್ತೆ, ರಿಟರ್ನ್ ಟೆಸ್ಟ್ ಇರಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇವಾಗಲಿಂದನೇ ಫಿಸಿಕಲ್ನ ತಯಾರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ ಗೈಸ್. ಅದೆಲ್ಲ ಡೇಟು ಹೋಗ್ತಾ ಹೋಗ್ತಾ ಅನೌನ್ಸ್ ಮಾಡ್ತಾರೆ. ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ ಹೆಡ್ ಕಾನ್ಸ್ಟೇಬಲ್ಗೆ ಗಾಯ್ಸ್, ಹೆಡ್ ಕಾನ್ಸ್ಟೇಬಲ್ ಸ್ಟಿವರ್ಡ್ ಹುದ್ದೆಗಳಿಗೆ 18ರಿಂದ 27 ವರ್ಷ ವಯಸ್ಸಾಗಿರಬೇಕು. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ನೋಡಿ. 12th ಕ್ಲಾಸ್ ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಇನ್ ಕಿಚನ್ ಮ್ಯಾನೇಜ್ಮೆಂಟ್ ಆಗಿರಬೇಕು ಗಾಯ್ಸ್, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಆಗಿರಬೇಕು. ಯಾರ್ಯಾರು ಈ ಕೋರ್ಸ್ಗಳನ್ನ ಮಾಡಿದ್ದೀರಾ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ಗೆ ಇವ್ರಿಗೂ ಅಷ್ಟೇ 18ರಿಂದ 27 ವರ್ಷ ವಯಸ್ಸಾಗಿರಬೇಕು. 12th ಪಾಸ್ ಆಗಿರಬೇಕು. 12th ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಈ 3 ಸಬ್ಜೆಕ್ಟ್ ಕಂಪಲ್ಸರಿ ನೀವು ಪಾಸ್ ಮಾಡಿರಬೇಕಾಗುತ್ತೆ. ಅದ್ರ ಜೊತೆಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ನು, ಟೆಲಿಕಮ್ಯುನಿಕೇಷನ್ನು, ರೇಡಿಯೋ ಇಂಜಿನಿಯರಿಂಗು, ಕಂಪ್ಯೂಟರ್ ಹಾರ್ಡ್ವೇರು, ಇದು ಯಾವುದೇ ನೀವು ಕೋರ್ಸ್ಗಳನ್ನ ಮಾಡಿದರೆ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೆ 18ರಿಂದ 25 ವರ್ಷ ಏಜ್ ನೆನಪಿಟ್ಕೊಳ್ಳಿ. 10th ಜೊತೆಗೆ ಗಾಯ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಷಿಯನ್ ಆಗಿರಬೇಕು ಅಥವಾ ITI ನೀವು ಕಂಪ್ಲೀಟ್ ಮಾಡಿದರೆ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿಗೆ 18ರಿಂದ 27 ವರ್ಷ, ಎಲೆಕ್ಟ್ರಿಷಿಯನ್ಗೆ ಮಾತ್ರ 18ರಿಂದ 25 ಕೊಟ್ಟಿದ್ದಾರೆ. ಇನ್ನೆಲ್ಲ ಹುದ್ದೆಗಳಿಗೆ 18ರಿಂದ 27 ವರ್ಷ ಇದೆ. ಇದಕ್ಕೂ ಕೂಡ ನೀವು 12th ಕ್ಲಾಸ್ ಪಾಸ್ ಆಗಿರಬೇಕು, ಸೈನ್ಸ್ ಆಗಿರಬೇಕು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಆಗಿರಬೇಕು ಗಾಯ್ಸ್. ಅದರ ಜೊತೆಗೆ ಡಿಪ್ಲೊಮಾ ಇನ್ ವೆಟರ್ನರಿ ಆಗಿರಬೇಕು ಅಥವಾ ಲೈಫ್ ಸ್ಟಾಕ್ ಫಾರ್ಮಿಂಗ್, ಅನಿಮಲ್ ಹಸ್ಬೆಂಡ್ರಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ನೀವು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟು
ಕಾನ್ಸ್ಟೇಬಲ್ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಕಾನ್ಸ್ಟೇಬಲ್ ಡ್ರೈವರು 21ರಿಂದ 27 ವರ್ಷ ವಯಸ್ಸಾಗಿರಬೇಕು ಗಾಯ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು 10th ಆಗಿದ್ದರೆ ಸಾಕು. ಅದರ ಜೊತೆಗೆ ನಿಮಗೆ HMV ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್, ಅಂದರೆ ಏನು 6 ವೀಲ್ ಅಂತ ಹೇಳ್ತೀವಿ, ಟ್ರಕ್ಕು, ಲಾರಿ, ಈ ಥರ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತೆ. ಆ ಗಾಡಿಗಳದ್ದು ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇರಬೇಕು ಗಾಯ್ಸ್. ಅವರು ಲೈಸೆನ್ಸ್ನ ಮಾಡಿಸ್ಕೊಡೋದಿಲ್ಲ. ನಿಮಗೆ ಡ್ರೈವಿಂಗ್ ಬರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೆವಿ ಇರಬೇಕು ಅಂಥವ್ರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಕಾನ್ಸ್ಟೇಬಲ್ ವೆಟರ್ನರಿ. ಏಜ್ ಕ್ರಿಟೇರಿಯಾ 18ರಿಂದ 25 ವರ್ಷ ವಯಸ್ಸಾಗಿರಬೇಕು. ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿರಬೇಕು. ಅದರಲ್ಲಿ ಸೈನ್ಸ್ ಸಬ್ಜೆಕ್ಟು ಆಗಿರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ಸ್ ಇನ್ ವೆಟರ್ನರಿ ಹಾಸ್ಪಿಟಲ್ಸ್ ಇಸ್ ಡಿಸೈರೇಬಲ್. ಅಂದರೆ ವೆಟರ್ನರಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಬೇಕು ಅಂಥವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ನೆಕ್ಸ್ಟ್ ಒನ್ ಕಾನ್ಸ್ಟೇಬಲ್ ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್, ಪೇಂಟರು. ಈ 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. 18ರಿಂದ 25 ವರ್ಷ ವಯಸ್ಸಾಗಿರಬೇಕು, 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ITIನ ನೀವು ಮಾಡಿರಬೇಕಾಗುತ್ತೆ ಗಾಯ್ಸ್. ನೀವು ಯಾವ್ಯಾವುದು ಹುದ್ದೆಗಳು ಅಪ್ಲೈ ಮಾಡ್ತಿದ್ದೀರಾ ಅದಕ್ಕೆ ರಿಲೇಟೆಡ್ ITIನ ಮಾಡಿರಬೇಕು. ಮತ್ತು ವೊಕೇಶನಲ್ ಟ್ರೈನಿಂಗ್ ಇನ್ ದ ರಿಲೆವೆಂಟ್ ಟ್ರೇಡ್ ಆರ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್, ಅಂದರೆ ITI ಆಗಿದ್ರೂ ಸಾಕು ಅಥವಾ ನಿಮಗೆ ಈ ಹುದ್ದೆಗಳ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೂ ಸಾಕು, ನೀವು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್ನು ಕಾನ್ಸ್ಟೇಬಲ್ ವಾಷರ್ ಮ್ಯಾನ್, ಬಾರ್ಬರ್, ಟೈಲರ್, ಗಾರ್ಡನರ್, ಕಾಬ್ಲರ್, ಕುಕ್, ವಾಟರ್ ಕೆರಿಯರ್, ಸಫೈವಾಲ. ಇವರಿಗೆಲ್ಲ 18ರಿಂದ 23 ವರ್ಷ ಆಗಿರಬೇಕು. ಇವ್ರಿಗೆ 10th ಪಾಸ್ ಆಗಿದ್ದರೆ ಸಾಕು. ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಿಮಗೆ ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಈ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ನ ಮಾಡಿ ನಿಮ್ಮನ್ನ ಸೆಲೆಕ್ಷನ್ನ ಮಾಡ್ತಾರೆ ಗಾಯ್ಸ್. ನೆಕ್ಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಮೊದಲನೇದಾಗಿ ಫಿಸಿಕಲ್ನ ಮಾಡ್ತಾರೆ. ಫಿಸಿಕಲ್ ಪಾಸ್ ಆದಮೇಲೆ ಫಿಸಿಕಲಲ್ಲಿ 2 ಪಾರ್ಟ್ಸ್ ಇರುತ್ತೆ, PET, PST, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಅದನ್ನು ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ ಗೈಸ್. PET ಆಯಿತು, PST ಆಯಿತು, ಅದನ್ನು ಕಂಪ್ಲೀಟ್ ಮಾಡಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಟೆಸ್ಟ್ ಆದಮೇಲೆ ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಇರುತ್ತೆ. ಯಾರೆಲ್ಲ ಕಮ್ಯುನಿಕೇಷನ್ ಟೆಸ್ಟ್ಗೆ ಹೋಗ್ತೀರೋ ಅವ್ರು ಟೈಪಿಂಗ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನು, ಅದಾದಮೇಲೆ DM ಇರುತ್ತೆ. ಅದಾದಮೇಲೆ ಫೈನಲ್ ಮೆರಿಟ್ನ ಮಾಡ್ತಾರೆ ಗೈಸ್. ನೆಕ್ಸ್ಟ್ ಒನ್ನು ಪೇಮೆಂಟ್ ಬಗ್ಗೆ ಮಾತಾಡೋದಾದರೆ, ಈಗ 7th ಪೇ ಕಮಿಷನ್ ನಡೀತಾ ಇದೆ, ಆ ಪೇನೇ ಬರ್ತಾ ಇದೆ. 8th ಪೇ ಕಮಿಷನ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಕಾನ್ಸ್ಟೇಬಲ್ಗೆ ಬೇಸಿಕ್ ಪೇ 21,700ರಿಂದ 69,100 ರೂಪಾಯಿ ಪ್ರತಿ ತಿಂಗಳು ಇರುತ್ತೆ. ಹೆಡ್ ಕಾನ್ಸ್ಟೇಬಲ್ಗೆ 25,500ರಿಂದ 89,000 ಪ್ರತಿ ತಿಂಗಳಿರುತ್ತೆ. ಇದ್ರ ಜೊತೆಗೆ ನಿಮಗೆ ರೇಷನ್ ಮನಿ, ರಿಸ್ಕ್ ಅಲೌನ್ಸ್, ಹಿಲ್ ಅಲೌನ್ಸ್ ಮತ್ತು TPT, HRA, ಈ ರೀತಿ ಸಿಟಿ ವೈಸ್ ಎಲ್ಲೆಲ್ಲಿ ನೀವು ಡಿಪ್ಲೊಮೆಂಟ್ ಇರ್ತೀರಾ ಅದ್ರ ಮೇಲೆ ಪೇ ಡಿಪೆಂಡ್ ಆಗುತ್ತೆ. ಇದು ಏನು 21,700 ಇಲ್ಲಿ ನೋಡ್ತಾ ಇದ್ದೀರಾ, ಇದು 7th ಪೇದು. ಇದು 8th ಪೇ ಕಮಿಷನ್ ಅನೌನ್ಸ್ ಆದರೆ ನಿಮಗೆ ಏನು 21 ಇಲ್ಲಿ ನೋಡ್ತಾ ಇದ್ದೀರಾ, ಅದು ಕಡಿಮೆ ಅಂದರೂ 40 ಮೇಲೆ ಹೋಗುತ್ತೆ ಗೈಸ್. ಸೊ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಯಾರು ಹೊಸದಾಗಿ ಜಾಯ್ನ್ ಆಗ್ತೀರಾ ಅವ್ರಿಗೆಲ್ಲ 8th ಪೇ ಕಮಿಷನಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಈಗ ಕೊನೆಯದಾಗಿ ಸ್ಟೆಪ್ ಬೈ ಸ್ಟೆಪ್ಪು SSC ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್ ಮತ್ತು ಡ್ರೈವರ್ ಹುದ್ದೆಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಮೊದಲನೇದಾಗಿ SSBದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಬೇಕು. www.ssb.gov.in ಓಪನ್ ಮಾಡಿ. ಅದನ್ನು ಓಪನ್ ಆದಮೇಲೆ ನೆಕ್ಸ್ಟ್ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಲಿಂಕ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಟ್ರೇಡ್ಸ್ಮನ್, ಡ್ರೈವರ್ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಬಟನ್ ಇರುತ್ತೆ. ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ID ನ ಜನ್ರೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡು ಮತ್ತು ID ಎರಡನ್ನೂ ಜನ್ರೇಟ್ ಮಾಡಿಕೊಂಡು ನೆಕ್ಸ್ಟು ಲಾಗಿನ್ ಕೊಡಿ. ಲಾಗಿನ್ ಆದಮೇಲೆ ಅದರಲ್ಲಿ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನು, ಎಜುಕೇಷನಲ್ ಇನ್ಫಾರ್ಮೇಷನ್ನು ಪ್ರತಿಯೊಂದು ಕೇಳುತ್ತೆ. ಅದಾದಮೇಲೆ ಅಪ್ಲೋಡ್ ದ ಪಾಸ್ಪೋರ್ಟ್ ಸೈಜ್, ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಿ. ಅದಾದಮೇಲೆ ಒಂದು ಸಿಗ್ನೇಚರ್ ಕೂಡ ಮಾಡಿಟ್ಕೊಳ್ಳಿ. ಅದನ್ನು ಸ್ಕ್ಯಾನ್ ಮಾಡಿ ಸೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ ಅವರು ಕೇಳ್ತಾರೆ ಆ ಡಾಕ್ಯುಮೆಂಟ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒಂದು ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ, 4 ಸಬ್ಜೆಕ್ಟ್ ಇರುತ್ತೆ ಗೈಸ್. ಮೊದಲನೇದು ಜನರಲ್ ನಾಲೆಡ್ಜು, 25 ಕ್ವಶನ್ಗೆ ಇರುತ್ತೆ, 25 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಒಂದು ನ್ಯೂಮೆರಿಕಲ್ ಅಬಿಲಿಟಿ, ಮ್ಯಾಥ್ಸ್ ಅಂತ ಹೇಳ್ತೀವಿ, 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಲಾಜಿಕ್ ರೀಸನಿಂಗು 25 ಕ್ವಶನ್ಸ್ 25 ಮಾರ್ಕ್ಸು. ಲ್ಯಾಂಗ್ವೇಜು ಹಿಂದಿ ಆ್ಯಂಡ್ ಇಂಗ್ಲೀಷು 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಟೈಮಿಂಗು 2 ಅವರ್ಸ್ ಕೊಟ್ಟಿರ್ತಾರೆ. 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸು.
2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸರ್ ನಮಗೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇರುತ್ತಾ ಅಂತ ಕೇಳ್ಬೋದು. ಇಲ್ಲ ಗೈಸ್, ಇದು ಡಿಪಾರ್ಟ್ಮೆಂಟ್ ಅವರು ಪರ್ಸ್ನಲಾಗಿ ನೋಟಿಫಿಕೇಷನ್ನ ಬಿಟ್ಟಿರೋದ್ರಿಂದ ಎಕ್ಸಾಮು ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಲ್ಯಾಂಗ್ವೇಜಲ್ಲಿ ಹಿಂದಿ ಅಥವಾ ಇಂಗ್ಲೀಷೇ ಕೊಟ್ಟಿದ್ದಾರೆ. ಕನ್ನಡ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಮಲ್ಲಿ ಇರೋದಿಲ್ಲ. SSC GD ಈ ಥರ ಎಕ್ಸಾಮ್, ಆರ್ಮಿ, ಅಗ್ನಿವೀರು ಇವೆಲ್ಲ ಕನ್ನಡದಲ್ಲೇ ಬರೀಬಹುದು. ಡಿಪಾರ್ಟ್ಮೆಂಟ್ ಅವರು ಇಂಡಿವಿಜುವಲಾಗಿ ಎಕ್ಸಾಮ್ ಮಾಡಿದ್ರೆ ಕನ್ನಡದಲ್ಲಿ ಬಿಡೋದು ಡೌಟ್ ಇದೆ. ನೋಡಬೇಕು, ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ ಸಶಸ್ತ್ರ ಸೀಮಾ ಬಲ್ ಡಿಪಾರ್ಟ್ಮೆಂಟಲ್ಲಿ ಕರೆದಿರೋ ವೇಕೆನ್ಸಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ಈ ಡೀಟೇಲ್ಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಸ್ಯಾಲ್ರಿ ಬಗ್ಗೆ ಮಾತಾಡಬೇಕಂದ್ರೆ ಇವಾಗ ಜಸ್ಟ್ 21,700 ರೂಪಾಯಿಂದ 69,100 ಬೇಸಿಕ್ ಪೇ ಇದೆ. ಇದು 7th ಪೇಲಿ ಕೊಡ್ತಾ ಇರೋದು. ಇದು ಏನಾದರೂ 8th ಪೇ ಕಮಿಷನ್ ನಿಮಗೆ ಸ್ಟಾರ್ಟ್ ಆದರೆ, ಇನ್ನೂ ಅನೌನ್ಸ್ ಮಾಡಿಲ್ಲ, ಇನ್ನೇನು ಅನೌನ್ಸ್ ಮಾಡ್ತಾರೆ 5-6 ತಿಂಗಳ ಒಳಗಡೆ. ನೀವು ಈ ಹುದ್ದೆಗಳನ್ನ ಪಡ್ಕೊಂಡು ನೀವು ಯಾವಾಗ ಜಾಯ್ನ್ ಆಗ್ತೀರಾ ಅವಾಗ ನಿಮ್ಮ ಬೇಸಿಕ್ಕು ಕಡಿಮೆ ಅಂದರೂ 40,000 ಮೇಲಿರುತ್ತೆ. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಹಾಗಾಗಿ ತುಂಬ ಹಾರ್ಡ್ ವರ್ಕ್ನ ಮಾಡಿ ಒಂದು ಮೈಂಡ್ ಸೆಟ್ನ ಮಾಡ್ಕೊಳ್ಳಿ. ಮೊದಲು ಫಿಸಿಕಲ್ ಇದೆ, ರಿಟರ್ನ್ ಇಲ್ಲ. ಫಿಸಿಕಲ್ನ ರಿಟರ್ನ್ ಜೊತೆಗೆ ಫಿಸಿಕಲ್ಗೆ ಜಾಸ್ತಿ ಒತ್ತು ಕೊಡಿ. ರಿಟರ್ನ್ಗೆ ತುಂಬ ಟೈಮ್ ಸಿಗುತ್ತೆ. ಫಸ್ಟ್ ಫಿಸಿಕಲ್ ಮೇಲೆ ಫೋಕಸ್ ಮಾಡಿ. ಫಿಸಿಕಲ್ನ ಕಂಪ್ಲೀಟ್ ಮಾಡಿದ್ರೆ ರಿಟರ್ನ್ ಬಗ್ಗೆ ಆರಾಮಾಗಿ ನೀವು ಫೋಕಸ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕಲ್ ಟೆಸ್ಟ್ ಬಗ್ಗೆ ಹೇಳ್ತೀನಿ. ಫಿಸಿಕಲಲ್ಲಿ ಏನೇನು ನಡೆಯುತ್ತೆ, ಯಾವ ಥರ ಇರುತ್ತೆ ಫಿಸಿಕಲ್ ಅಂತ, PET PST ಯಾವ ಥರ ಆಗುತ್ತೆ, ಮತ್ತು ರಿಟರ್ನ್ ಟೆಸ್ಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ಮತ್ತು ಮೆಡಿಕಲಲ್ಲಿ ಯಾವ್ಯಾವ ಥರ ಟೆಸ್ಟ್ಗಳನ್ನ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ. ಮತ್ತು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.